ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟಿ ಫ್ಲಿಪ್ ಫ್ಲಾಪ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಟಿ ಫ್ಲಿಪ್ ಫ್ಲಾಪ್ ಅಂದ್ರೆ ಏನು? ಟಾಗಲ್ ಫ್ಲಿಪ್ ಫ್ಲಾಪ್ ಅಂತ ಅರ್ಥ. ಟಾಗಲ್, ಟಿ ಅಂದ್ರೆ ಟಾಗಲ್. ಸೊ ಟಾಗಲ್ ಫ್ಲಿಪ್ ಫ್ಲಾಪ್. ಸೊ ಟಾಗಲ್ ಫ್ಲಿಪ್ ಫ್ಲಾಪ್ ಇರಲಿ, ಯಾವುದೇ ಫ್ಲಿಪ್ ಫ್ಲಾಪ್ ಇರಲಿ, ನಮಗೆ ಒಂದು ಕಾಮನ್ ಇನ್ಪುಟ್ ಇರುತ್ತೆ. ಸೊ ಒಂದು ಕಾಮನ್ ಇನ್ಪುಟ್ ಯಾವುದು? ಕ್ಲಾಕ್. ಸೊ ಒಂದು ಕಾಮನ್ ಇನ್ಪುಟ್ ಜೊತೆಗೆ ಟಿ ಎರಡು ಸೇರಿಸಿ ಎಷ್ಟು ಇನ್ಪುಟ್ಸ್ ಆಯ್ತು? ಟಾಗಲ್ ಫ್ಲಿಪ್ ಫ್ಲಾಪ್ ಅಲ್ಲಿ ಎರಡು ಇನ್ಪುಟ್ ಗಳಾಯ್ತು. ಸೊ ಫಸ್ಟ್ ಬ್ಲಾಕ್ ಡಯಾಗ್ರಾಮ್ ಅನ್ನ ಬರೆಯೋಣ. ಎರಡು ಇನ್ಪುಟ್ ಯಾವುದು? ಟಿ ಮತ್ತೆ ಕ್ಲಾಕ್. ಕ್ಲಾಕ್ ನ CLK ಅಂತ ಕೂಡ ನಾವು ರೆಪ್ರೆಸೆಂಟ್ ಮಾಡಬಹುದು ಶಾರ್ಟ್ ಫಾರ್ಮ್ ಅಲ್ಲಿ. ಈಗ ನನ್ನ ಔಟ್ಪುಟ್ ಗಳು ಏನಾಗಿರುತ್ತೆ? ಎರಡು ಔಟ್ಪುಟ್ ಗಳು ಬರಬೇಕು. ಸೊ ಆ ಎರಡು ಔಟ್ಪುಟ್ ಗಳು ಏನಾಗಿರ್ಬೇಕು ಅಂದ್ರೆ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗಿರ್ಬೇಕು. ಕ್ಯೂ ಬಾರ್ ಆಗಿರ್ಬೋದು, ಎ ಬಾರ್ ಏನಾದ್ರೂ ಬರೀರಿ. ಕಾಂಪ್ಲಿಮೆಂಟ್ ಅಂದ್ರೆ ಏನು? ಒಂದು 0 ಬಂದ್ರೆ ಇನ್ನೊಂದು 1 ಬರಬೇಕು. 1 ಬಂದ್ರೆ 0 ಬರಬೇಕು. 1 ಅಥವಾ 0 ಬರೋದಿಲ್ಲ, ಸೇಮ್ ಬರೋದಿಲ್ಲ. ನನಗೆ ಔಟ್ಪುಟ್ ಡಿಫ್ರೆಂಟ್ ಬರಬೇಕು. ಅಂದ್ರೆ ಉಲ್ಟಾ. ಇಲ್ಲಿ 0 ಇದ್ರೆ 1 ಇದ್ರೆ 0, ಆ ರೀತಿ. ನೆಕ್ಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ಬರೆಯೋಣ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ನೀವು ನ್ಯಾಂಡ್ ಗೇಟ್ ಆದ್ರೂ ಯೂಸ್ ಮಾಡಿ, ನಾರ್ ಗೇಟ್ ಆದ್ರೂ ಯೂಸ್ ಮಾಡ್ಕೊಂಡು ಬರೀಬಹುದು. ಸೊ ನಾನು ಇವಾಗ ನ್ಯಾಂಡ್ ಗೇಟ್ ನ ಯೂಸ್ ಮಾಡ್ಕೊಂಡು ಬರಿತೀನಿ. ಸೊ ನ್ಯಾಂಡ್ ಗೇಟ್ ಮೊದಲನೇದು ಯಾವ್ದು? ಔಟ್ಪುಟ್ ಕ್ಯೂ ಇರಬೇಕು. ಸೊ ಇನ್ನೊಂದು ಔಟ್ಪುಟ್ ಯಾವುದು? ಕ್ಯೂ ಬಾರ್. ನೆಕ್ಸ್ಟ್ ಇದರ ಔಟ್ಪುಟ್ ಇದಕ್ಕೆ ಇನ್ಪುಟ್ ಆಗಿರುತ್ತೆ, ಇದರ ಔಟ್ಪುಟ್ ಇದಕ್ಕೆ ಇನ್ಪುಟ್ ಆಗಿರುತ್ತೆ. ಇವಾಗ ಏನ್ ಮಾಡಿದೆ? ಲ್ಯಾಚ್ ನ ಬಿಡಿಸಿದೆ. ಫ್ಲಿಪ್ ಫ್ಲಾಪ್ ಬಿಡಿಸ್ಬೇಕು ಅಂದ್ರೆ ಇನ್ನ ಎರಡು ನ್ಯಾಂಡ್ ಗೇಟ್ ನ ಆಡ್ ಮಾಡಬೇಕು. ನೆಕ್ಸ್ಟ್ ನಾನು ಹೇಳಿದೆ ಎರಡಕ್ಕೂ ಇರುವಂತಹ ಕಾಮನ್ ಇನ್ಪುಟ್ ಯಾವುದು? ಕ್ಲಾಕ್. ಸೊ ಕ್ಲಾಕ್ ವ್ಯಾಲ್ಯೂ ಯಾವತ್ತಿದ್ರೂ 1 ಇರುತ್ತೆ, ಅಂದ್ರೆ ಯಾವಾಗಲೂ ಆನ್ ಇರುತ್ತೆ. ಯಾಕಂದ್ರೆ ಕ್ಲಾಕ್ ಆನ್ ಆಗದೆ ಇದ್ರೆ ನೀವು ಯಾವುದೇ ಆಪರೇಷನ್ಸ್ ಮಾಡೋದಕ್ಕೆ ಆಗಲ್ಲ. ಸೊ ಇವಾಗ ಇನ್ನು ಉಳಿದಿರುವಂತದ್ದು ಯಾವುದು? ಟಾಗಲ್ ಟಿ. ಸೊ ಟಾಗಲ್ ಟಿ ಏನಾಗುತ್ತೆ ಅಂತಂದ್ರೆ ಎರಡಕ್ಕೂ ಕೂಡ ಸೇಮ್ ಇನ್ಪುಟ್. ಇಲ್ಲಿ 1 ಇದ್ರೆ ಎರಡಕ್ಕೂ ಕೂಡ ಆನ್ ಆಗುತ್ತೆ, 0 ಇದ್ರೆ ಎರಡಕ್ಕೂ ಕೂಡ ಆನ್ ಆಗಲ್ಲ. ಆದ್ರೆ ಡಿ ಫ್ಲಿಪ್ ಫ್ಲಾಪ್ ಅಲ್ಲಿ ಏನಾಯ್ತು? ನಾವಿಲ್ಲಿ ನಾಟ್ ಗೇಟ್ ನ ಯೂಸ್ ಮಾಡಿದ್ವಿ ಡಿ ಫ್ಲಿಪ್ ಫ್ಲಾಪ್ ಅಲ್ಲಿ. ಆದ್ರೆ ಟಿ ಫ್ಲಿಪ್ ಫ್ಲಾಪ್ ಅಲ್ಲಿ ನಾಟ್ ಗೇಟ್ ಯೂಸ್ ಮಾಡಂಗಿಲ್ಲ. ಈಗ ಟ್ರುತ್ ಟೇಬಲ್ ನ ಬರೆಯೋಣ. ಸೊ ಟ್ರುತ್ ಟೇಬಲ್ ಬರಿಬೇಕಾದ್ರೆ ಇನ್ಪುಟ್ ಏನು? ಟಿ ಮತ್ತೆ ಕ್ಲಾಕ್. ಸೊ ಕ್ಲಾಕ್ ಆಲ್ರೆಡಿ ಯಾವತ್ತಿದ್ರು 1 ಅಂತ ನಮಗೆ ಗೊತ್ತಿದೆ. ಸೊ ಏನ್ ಮಾಡೋಣ? ಟಿ ವ್ಯಾಲ್ಯೂ ಮಾತ್ರ ವೇರಿ ಆಗುತ್ತೆ. ಸೊ ಟಿ ವ್ಯಾಲ್ಯೂ ಮಾತ್ರ ವೇರಿ ಆಗುತ್ತೆ. ನೆಕ್ಸ್ಟ್ ಟಿ ಜೊತೆ ಏನ್ ಮಾಡಬೇಕು? ನಮ್ಮ ಪ್ರೆಸೆಂಟ್ ಸ್ಟೇಟಿನ ಔಟ್ಪುಟ್. ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? Qn+1. ಸೊ ಪಾಸಿಬಲ್ ಕಾಂಬಿನೇಷನ್ ಏನು? 0 1. ಇವಾಗ ಟಿ ಏನಾದ್ರು ಅಂದ್ರೆ ಟಾಗಲ್ ಏನಾದ್ರೂ 0 ಆಗಿದ್ರೆ ಏನಾಗುತ್ತೆ? ನಮಗೆ ಪ್ರೀವಿಯಸ್ ಸ್ಟೇಟಿನ ಔಟ್ಪುಟ್ ಸಿಗುತ್ತೆ. ಪ್ರೀವಿಯಸ್ ಸ್ಟೇಟಿನ ಔಟ್ಪುಟ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? Qn. ಅದೇ ಏನಾದ್ರೂ ಟಾಗಲ್ ಏನಾದ್ರೂ ಆನ್ ಆಗಿದ್ರೆ, ಆನ್ ಅಂದ್ರೆ ಏನು? 1 ಆಗಿದ್ರೆ ನಮಗೆ ಔಟ್ಪುಟ್ ಆಗಿ Qn ಬಾರ್ ಅಂದ್ರೆ ಪ್ರೀವಿಯಸ್ ಸ್ಟೇಟಿನ ಕಾಂಪ್ಲಿಮೆಂಟ್ ನಮಗೆ ಇವಾಗಿನ ಪ್ರೆಸೆಂಟ್ ಸ್ಟೇಟ್ಗೆ ಔಟ್ಪುಟ್ ಆಗಿ ಬರುತ್ತೆ. ಸೊ ಹೇಗೆ ಅಂತ ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅಲ್ಲಿ ನೋಡೋಣ. ಈಗ ನಾನೇನ್ ಹೇಳಿದೆ? ಟಾಗಲ್ ನ ಯೂಸ್ ಮಾಡ್ತೀನಿ ಮತ್ತೆ ಪ್ರೀವಿಯಸ್ ಸ್ಟೇಟ್ ಅನ್ನ ಯೂಸ್ ಮಾಡ್ತೀನಿ ಯಾವ್ದಾಗಿ? ಇನ್ಪುಟ್ ಗಳಾಗಿ. ಸೊ ನನ್ನ ಔಟ್ಪುಟ್ ಏನು? ಪ್ರೆಸೆಂಟ್ ಸ್ಟೇಟಿನ ಔಟ್ಪುಟ್ಗಳು. ಸೊ ಎರಡು ಇನ್ಪುಟ್ ಇದೆ ಅಂದ್ರೆ ಕಾಂಬಿನೇಷನ್ ಏನಾಗುತ್ತೆ? 0 0 0 1 1 0 ಮತ್ತೆ 1 1. ಇವಾಗ ನಾನೇನ್ ಹೇಳಿದೆ? ಟಾಗಲ್ ಏನಾದ್ರೂ 0 ಇದ್ರೆ, Qn+1 ನ ವ್ಯಾಲ್ಯೂ ಏನಾಗುತ್ತೆ? Qn ಅಂದ್ರೆ ಪ್ರೀವಿಯಸ್ ಸ್ಟೇಟಿನ ವ್ಯಾಲ್ಯೂ. ಸೊ 0 0 ಇರೋದ್ರಿಂದ ಪ್ರೀವಿಯಸ್ ಸ್ಟೇಟ್ ವ್ಯಾಲ್ಯೂ ಏನು? 0, ಪ್ರೀವಿಯಸ್ ಸ್ಟೇಟ್ ವ್ಯಾಲ್ಯೂ 1. ನೆಕ್ಸ್ಟ್ ಏನಾದ್ರೂ ಟಿ ವ್ಯಾಲ್ಯೂ 1 ಆಗಿದ್ರೆ ನನ್ನ ಪ್ರೆಸೆಂಟ್ ಸ್ಟೇಟಿನ ವ್ಯಾಲ್ಯೂ ಏನಾಗುತ್ತೆ? ಪ್ರೀವಿಯಸ್ ಸ್ಟೇಟಿನ ಕಾಂಪ್ಲಿಮೆಂಟ್. ಪ್ರೀವಿಯಸ್ ಸ್ಟೇಟ್ ಏನಿದೆ? 0 ಇದೆ, 0 ನ ಕಾಂಪ್ಲಿಮೆಂಟ್ 1 ಅಂದ್ರೆ ಉಲ್ಟಾ. ನೆಕ್ಸ್ಟ್ 1 ಇದೆ, 1 ನ ಉಲ್ಟಾ ಏನು? 0. ಇಷ್ಟೇ ಸಿಂಪಲ್. ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಆಯ್ತು. ಇವಾಗ ಎಕ್ಸೈಟೇಷನ್ ಟೇಬಲ್ ಅನ್ನು ಬರೆಯೋಣ. ಕೊನೆಯದು ಎಕ್ಸೈಟೇಷನ್ ಟೇಬಲ್. ಸೊ ಎಕ್ಸೈಟೇಷನ್ ಟೇಬಲ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಈ ಪ್ರೀವಿಯಸ್ ಸ್ಟೇಟ್ ಮತ್ತೆ ಪ್ರೆಸೆಂಟ್ ಸ್ಟೇಟ್ ಅನ್ನ ಇನ್ಪುಟ್ ಗಳಾಗಿ ತಗೋಬೇಕು. ಔಟ್ಪುಟ್ ಆಗಿ ಟಾಗಲ್ ಔಟ್ಪುಟ್ ನ ನಾವು ಕೊಡಬೇಕು. ಸೊ ಇವಾಗ ಇನ್ಪುಟ್ ಗಳೇನು? ಪ್ರೀವಿಯಸ್ ಸ್ಟೇಟ್ ಇನ್ಪುಟ್ ಮತ್ತೆ ಪ್ರೆಸೆಂಟ್ ಸ್ಟೇಟ್, ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್ ಮತ್ತೆ ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್ಗಳು. ಸೊ ನಮ್ಮ ಔಟ್ಪುಟ್ ಏನಾಗಿರುತ್ತೆ? ಟಾಗಲ್. ಇವಾಗ ಎಷ್ಟು ಕಾಂಬಿನೇಷನ್? 2 ಇರೋದ್ರಿಂದ ಸೊ 0 0 0 1 1 0 1 1. ಇವಾಗ Qn ವ್ಯಾಲ್ಯೂ 0 ಇದ್ದು Qn+1 ವ್ಯಾಲ್ಯೂ 0 ಇದ್ದಾಗ ಟಿ ವ್ಯಾಲ್ಯೂ ಏನು ನೋಡಿ? 0 0 ಇದ್ದಾಗ ಟಿ ವ್ಯಾಲ್ಯೂ 0 ಇದೆ. ನೆಕ್ಸ್ಟ್ Qn ವ್ಯಾಲ್ಯೂ 0 ಇದ್ದು Qn+1 ವ್ಯಾಲ್ಯೂ 1 ಇದ್ರೆ ನಮ್ಮ ಟಿ ವ್ಯಾಲ್ಯೂ ಏನಿದೆ? 1 ಇದೆ. ನೆಕ್ಸ್ಟ್
ಕ್ಯೂ ಎನ್ ವ್ಯಾಲ್ಯೂ 1 ಇದ್ದು ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 0 ಇದೆ. ಕ್ಯೂ ಎನ್ ಪ್ಲಸ್ ಇಲ್ಲಿದೆ ಕ್ಯೂ ಎನ್ ವ್ಯಾಲ್ಯೂ 1 ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 0 ಇದ್ರೆ ನಮ್ಮ ಔಟ್ಪುಟ್ ಏನು ಟಿ ವ್ಯಾಲ್ಯೂ 1. ನೆಕ್ಸ್ಟ್ ಅದೇ ಕ್ಯೂ ಎನ್ ವ್ಯಾಲ್ಯೂ 1 ಇದ್ದು ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 1 ಇದ್ರೆ ನಮ್ಮ ಟಿ ವ್ಯಾಲ್ಯೂ ಏನಿದೆ 0. ಇಷ್ಟೇ ಸಿಂಪಲ್. ಇವಾಗ ಟಿ ಫ್ಲಿಪ್ ಫ್ಲಾಪ್ ಮುಗೀತು. ಸೊ ಏನಾದರೂ ಈ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.